ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಒಂದು ಕ್ಷಣವೂ ಕೂಡ ಮಳೆ ಬಿಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ. ವರುಣ ದೇವ ಒಂದೇ ಸಮನೆ ಸುರಿತಾ ಇದ್ದಾನೆ. ಧುಮ್ಮಿಕ್ಕಿ ಹರಿತಾ ಇದೆ ಎರುಗುಂಡಿ ಜಲಪಾತದ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮಾಡಿದ್ದಾರೆ. ಮೂಡುಬಿದ್ರೆಯ ಪುತ್ತಿಗೆ ಗ್ರಾಮದಲ್ಲಿದೆ ಈ ಒಂದು ಎರಗುಂಡಿ ಫಾಲ್ಸ್. ಈ ಫಾಲ್ಸ್ಗೆ ಪ್ರವಾಸಿಗರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನೀರಲ್ಲಿ ಕೊಚ್ಚಿಕೊಂಡು ಹೋಗಲಿಕ್ಕೆ ಇದ್ದಂತಹ 5ರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ನೀರು ಹೆಚ್ಚಳ ಹಿನ್ನೆಲೆ ಕಲ್ಲು ಬಂಡೆಯಲ್ಲಿ ಪ್ರವಾಸಿಗರು ಸಿಕ್ಕಾಕೊಂಡಿದ್ರು. ರೋಪ್ ಹಾಕಿ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರ ಮಾತನ್ನ ಕೇಳದೆ ಫಾಲ್ಸ್ಗೆ ಈ ಪ್ರವಾಸಿಗರು ತೆರಳಿದ್ರು. ಸದ್ಯ 5ರನ್ನ ಸ್ಥಳೀಯರು ಕಾಪಾಡಿದ್ದಾರೆ. ಎಷ್ಟೇ ಹೇಳಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೇಳೋದಿಲ್ಲ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ, ಸ್ಥಳೀಯರು ಅವರನ್ನ ರಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ. ಸ್ಥಳೀಯರು ಹೇಳಿದ್ದಾರೆ, ಬೇಡ ಹೋಗ್ಬೇಡಿ, ಬಂಡೆ ಅದು ಜಾರತ್ತೆ, ಅಲ್ಲಿ ಹೆಚ್ಚು ಕಡಿಮೆ ಆಗತ್ತೆ, ನೀರಿನ ರಭಸ ಜಾಸ್ತಿ ಆಗಿದೆ, ಇಂತಹ ಸಂದರ್ಭದಲ್ಲಿ ಕಷ್ಟ, ಹೋಗ್ಬೇಡಿ ಅಂತ ಕೇಳಿದ್ರು ಕೂಡ ಕೇಳದೆ ಪ್ರವಾಸಿಗರು ಹೋಗಿದ್ದಾರೆ. ಆನಂತರ ಸ್ಥಳೀಯರೇ ಅವರನ್ನ ರಕ್ಷಣೆ ಮಾಡಬೇಕಾಯ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ, ತುಂಬಿ ಹರಿತಾ ಇದೆ ಕುಮಾರಧಾರ ನದಿ. ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ. ಈಗಾಗಲೇ ಬೇಸಿಗೆಯಲ್ಲಿ ನೀರೇ ಇರೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಆದ್ರೆ ಈಗ ನೋಡಿದ್ರೆ ಮೇಯಲ್ಲೇ ತುಂಬಿ ಹರಿತಾ ಇದೆ ಕುಮಾರಧಾರ ನದಿ. ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಕ್ತಾದಿಗಳಿಗೆ ಸ್ನಾನಘಟ್ಟಕ್ಕೆ ಇಳಿಬಾರದು ಅನ್ನುವಂತಹ ಸೂಚನೆಯನ್ನ ದೇಗುಲದ ಆಡಳಿತ ಮಂಡಳಿ ಕೊಟ್ಟಿದೆ. ಸ್ನಾನಘಟ್ಟದ ಸುತ್ತಮುತ್ತ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಇದೀಗ ಈ ಸ್ನಾನಘಟ್ಟಕ್ಕೆ ಇಳಿಬಾರದು ಭಕ್ತಾದಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಬರುವಂತಹ ಭಕ್ತರು ಕುಮಾರಧಾರ ನದಿಯಲ್ಲಿ ಇಳಿದು ಸ್ನಾನವನ್ನ ಮಾಡಿ ದೇವಸ್ಥಾನಕ್ಕೆ ಹೋಗುವವರು ಅಥವಾ ಕೆಲವೊಂದು ಪೂಜೆ ಆದ ನಂತರ ಮತ್ತೆ ಬಂದು ಅಲ್ಲಿ ಸ್ನಾನ ಮಾಡುವವರು, ಆ ರೀತಿಯಾದಂತಹ ಪದ್ಧತಿ ಸಂಪ್ರದಾಯ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಯಾರೂ ಕೂಡ ನದಿಗೆ ಇಳಿಬಾರದು, ಸ್ನಾನಘಟ್ಟಕ್ಕೆ ಇಳಿಬಾರದು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಸ್ನಾನಘಟ್ಟದ ಸುತ್ತ ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೀಗ ಮಳೆ ಬರ್ತಾ ಇದೆ, ನೀರು ತುಂಬಿಕೊಳ್ತಾ ಇದೆ. ಪ್ರಮುಖವಾಗಿ ಕುಮಾರಧಾರ ನದಿ ಇದೀಗ ತುಂಬಿ ಹರಿತಾ ಇದೆ. ಮಂಗಳೂರಲ್ಲಿ ಮುಂದುವರೆದಿದೆ ಮಳೆಯ ಅಬ್ಬರ. ಮಂಗಳೂರು ಹೊರವಲಯದ ಮರವೂರು ಬಳಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಯ ನೀರು ಇದೀಗ ಮನೆಗಳಿಗೆ ತುಂಬಿಕೊಂಡಿರೋದನ್ನ ನೀವು ನೋಡ್ತಾ ಇದ್ದೀರಾ. ಫಲ್ಗುಣಿ ನದಿ ಸಮೀಪದಲ್ಲೇ ಇರುವಂತಹ ಮನೆಗಳಿಗೆ ಇದೀಗ ನೀರು ನುಗ್ಗಿದೆ. ಮನೆಯಲ್ಲಿದ್ದ ನಿವಾಸಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗ್ತಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈಗಾಗಲೇ ನಾವು ಪಂಪ್ವೆಲ್ ಫ್ಲೈಓವರ್ಗಳನ್ನು ಕೂಡ ಅಲ್ಲಿ ಗಮನಿಸಿದ್ವಿ, ಸರ್ಕಲ್ ಅನ್ನು ಗಮನಿಸಿದ್ವಿ, ಕಂಪ್ಲೀಟ್ ಆಗಿ ನೀರಿಂದ ಆವೃತ ಆಗಿದೆ. ಈಗ ಸದ್ಯಕ್ಕೆ ಏನೇನು ಆಗ್ತಾ ಇದೆ? ಮಳೆ ಈಗಲೂ ಕೂಡ ನಿರಂತರವಾಗಿ ಬರ್ತಾ ಇದೆಯಾ? ಏನೆಲ್ಲ ಸಮಸ್ಯೆಗಳು ಉಂಟಾಗಿದೆ? ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ನವಿತಾ, ಕಳೆದ 2 ದಿನಗಳಿಂದ ಅಬ್ಬರಿಸಿದಂಥ ಮಳೆ ಸದ್ಯ 2 ತಾಸು ವಿರಾಮವನ್ನು ಕೊಟ್ಟಿದೆ. ಮಂಗಳೂರು ನಗರದಲ್ಲಿ 2 ಗಂಟೆಗಳಿಂದ ಮಳೆ ಇಲ್ಲ. ಆದರೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಳೆ ಮತ್ತಷ್ಟು ಮುಂದುವರೆದಿದೆ. ಪ್ರಮುಖವಾಗಿ ಪಶ್ಚಿಮ ಘಟ್ಟದ ತಪ್ಪಲು ಬೆಳ್ತಂಗಡಿ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಜಿಲ್ಲೆಯ ಜೀವನದಿ ನೇತ್ರಾವತಿಯಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಯಾಕೆಂದ್ರೆ ಪಶ್ಚಿಮ ಘಟ್ಟದ ಭಾಗದಲ್ಲಿ ಭಾರಿ ಗಾಳಿ ಸಹಿತ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಘಟ್ಟದಿಂದ ಕೆಳಗೆ ಹರಿಯುವಂತ ಎಲ್ಲ ಹಳ್ಳ ತೊರೆಗಳು ತುಂಬಿ ಹರಿತಿರುವಂತದ್ದು. ಈ ನಿಟ್ಟಿನಲ್ಲಿ ಕುಮಾರಧಾರ ನದಿ, ನೇತ್ರಾವತಿ ನದಿಯಲ್ಲಿ ನೀರಿನ ರಭಸ ಜಾಸ್ತಿ ಆಗಿದೆ. ಈಗಾಗಲೇ ಹಲವು ಅಣೆಕಟ್ಟುಗಳನ್ನ ಈ 2 ನದಿಗಳಿಗೆ ಹಾಕಲಾಗಿತ್ತು. ಅಣೆಕಟ್ಟುಗಳ ಗೇಟ್ಗಳನ್ನ ಈಗ ಓಪನ್ ಮಾಡಲಾಗಿರುವಂತದ್ದು. ಮೇ ತಿಂಗಳಲ್ಲೇ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಯಾರು ಕೂಡ ಊಹಿಸಲಿಲ್ಲ. ಆದರೆ ಹವಾಮಾನ ಇಲಾಖೆ ಒಂದು ಸೂಚನೆ ಕೊಟ್ಟಿತ್ತು, ಈ ಬಾರಿ ವಾಡಿಕೆಗಿಂತ ಮೊದಲೇ ಮುಂಗಾರು ಮಾರುತಗಳು ಕರಾವಳಿಯನ್ನು ಅಪ್ಪಳಿಸುತ್ತೆ ಅಂತ ಹೇಳಿ. ಆದರೆ ಕಳೆದ 2 ದಿನಗಳ ಮಳೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿರುವಂತದ್ದು. ಮೇ ಅಂತ್ಯದ ಈ ಸಂದರ್ಭದಲ್ಲಿ ನೀರಿಗಾಗಿ ಬಹಳಷ್ಟು ಹಾಹಾಕಾರ ಇಡೀ ಜಿಲ್ಲೆಯಲ್ಲಿತ್ತು. ಆದರೆ ಈ ಬಾರಿ ಅಂತಹದ್ದು ಯಾವುದೇ ಪರಿಸ್ಥಿತಿ ಇಲ್ಲ. ಆದರೆ ಮಳೆ ತೀವ್ರವಾಗ್ತಾ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಅವಘಡಗಳು ಆಗ್ತಾ ಇದೆ, ಅಲ್ಲಲ್ಲಿ ಮನೆಗಳು ಕುಸಿದು ಬೀಳುವಂತಹ ಪ್ರಸಂಗಗಳು ಕೂಡ ನಡೆಯುತ್ತಿರುವಂತದ್ದು. ಮಂಗಳೂರಿನ ಮರವೂರಲ್ಲಿ ಫಲ್ಗುಣಿ ನದಿಯ ನೀರು ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗಿರುವಂತದ್ದು. ಅಲ್ಲಿನ ಸ್ಥಳೀಯ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಮೂಡುಬಿದ್ರೆಯ
ಒಂದು ಫಾಲ್ಸ್ ನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಮೆರೆದಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಬಾರಿ ಪೊಲೀಸರಿಗೆ ಮಾಹಿತಿಯನ್ನ ಸ್ಥಳೀಯರು ಕೊಟ್ಟಿದ್ದಾರೆ. ಯುವಕರು ಇಲ್ಲಿ ಕುಡಿದೆಲ್ಲ ಬರ್ತಾರೆ ಮತ್ತು ಫಾಲ್ಸ್ ನ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಫೋಟೋಶೂಟ್ ಗಳನ್ನ ಮಾಡ್ತಾರೆ. ಇದು ಬಹಳಷ್ಟು ಅಪಾಯಕಾರಿ ಪರಿಸ್ಥಿತಿ ಅಂತ ಹೇಳಿ ಸ್ವತಃ ಸ್ಥಳೀಯರೇ ಪ್ರವಾಸಿಗರಿಗೆ ಮನವಿಯನ್ನ ಕೊಟ್ಟರು ಕೂಡ ಅದನ್ನ ಕ್ಯಾರ್ ಎನ್ನದೆ ಸುಮಾರು 5 ರಿಂದ 6 ಮಂದಿ ಯುವಕರ ತಂಡ ಯರುಗುಂಡಿ ಫಾಲ್ಸ್ ನ ಮೇಲ್ಭಾಗಕ್ಕೆ ಹೋಗಿತ್ತು. ಈ ಸಂದರ್ಭದಲ್ಲಿ ಏಕಾಏಕಿ ಆ ಹೊಳೆಯಲ್ಲಿ ನೀರು ಬಂದಂತ ಕಾರಣಕ್ಕಾಗಿ ಅವರು ಕಲ್ಲು ಬಂಡೆಯಲ್ಲಿ ಸಿಲುಕಿಕೊಂಡಿದ್ರು. ಅಂಥವರನ್ನ ಸ್ಥಳೀಯರೇ ರೋಪ್ ಮೂಲಕ ಹಾಕಿ ಅವರನ್ನ ಮತ್ತೆ ಸುರಕ್ಷಿತ ಪ್ರದೇಶಕ್ಕೆ ರವಾನೆ ಮಾಡಿದ್ದಾರೆ. ಮುಂದಿನ 5 ದಿನಗಳ ಕಾಲ ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುವ ಬಗ್ಗೆ ಸೂಚನೆ ಕೊಡಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಮುದ್ರದ ತೀರ ಜನರು, ನದಿ ಪಾತ್ರ ಜನರು ಎಚ್ಚರವನ್ನ ವಹಿಸಬೇಕೆಂಬ ಮನವಿಯನ್ನ ಜಿಲ್ಲಾಡಳಿತ ವಿಶೇಷವಾಗಿ ಮಾಡಿದೆ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಅದು ಕೆಳಸ್ತರದಿಂದ ಮೇಲ್ಸ್ತರದವರೆಗೆ ಎಲ್ಲ ಅಧಿಕಾರಿಗಳು ಸ್ವಕ್ಷೇತ್ರದಲ್ಲಿ ಇರಬೇಕು ಮತ್ತು ಯಾವುದೇ ಪರಿಸ್ಥಿತಿ ಮುಂದಿನ ಗಂಟೆಗಳಲ್ಲಿ ಬಂದರೆ ಅದನ್ನು ಎದುರಿಸೋಕೆ ಸರ್ವಸನ್ನದ್ಧರಾಗಿರಬೇಕು ಎಂಬ ಆದೇಶವನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಸಮುದ್ರದ ಭಾಗದಲ್ಲಿ ಕೆಲವೊಂದು ಮನೆಗಳು ಇನ್ನೂ ಕೂಡ ಅಪಾಯದ ಸ್ಥಿತಿಯಲ್ಲಿದೆ. ಸಮುದ್ರ ಬಹಳಷ್ಟು ಅಬ್ಬರವನ್ನ ಕಾಣ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಭಾಗದ ಕೆಲ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ಕರೆತರಿಸುವಂತ ಕೆಲಸವನ್ನ ಸದ್ಯ ಜಿಲ್ಲಾಡಳಿತ ಮಾಡ್ತಾ ಇದೆ. ಸದ್ಯ ಮಳೆ ವಿರಾಮ ಕೊಟ್ಟಿದೆ, ಆದರೆ ಮುಂದಿನ 3 ಗಂಟೆಗಳಲ್ಲಿ ಮತ್ತೆ ಮಳೆ ಅತಿ ವೇಗವಾಗಿ ಸುರಿಯುವಂತ ಸಾಧ್ಯತೆಗಳು ಇರುವಂತದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಮಂಗಳೂರಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಕೊಡಿಯಾಲ್ ಬೈಲ್ ಬಳಿಯ ಭಗವತಿ ನಗರ ಜಲಾವೃತವಾಗಿದೆ. ರಾಜಕಾಲುವೆ ಉಕ್ಕಿ ಹರಿದಿದೆ. ಪರಿಣಾಮ ರಸ್ತೆಯಲ್ಲಿ ಪ್ರವಾಹವೇ ಉಂಟಾಗಿದೆ. ಮಂಗಳೂರಲ್ಲಿ ಮಾತ್ರ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಒಂದೊಂದು ಸಮಸ್ಯೆಗಳು ಈಗ ಗೊತ್ತಾಗ್ತಾ ಇದೆ. ಏನೇನಾಗ್ತಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾವೆಲ್ಲ ಸಮಸ್ಯೆಗಳು ಉಂಟಾಗಿದೆ ಅಂತ ಹೇಳಿ. ಇದೀಗ ರಾಜಕಾಲುವೆ ಉಕ್ಕಿ ಹರಿದ ಪರಿಣಾಮವಾಗಿ ರಸ್ತೆಯಲ್ಲೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದೆ, ಅವಾಂತರಗಳಾಗ್ತಾ ಇದೆ. ಕಾರು, ಬೈಕ್ ಸಂಚಾರ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಲ್ಲಿ ಜನ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ರಸ್ತೆಯಲ್ಲೇ ನೀರು ನಿಂತಿದೆ, ಜನ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರತಿ ಒಂದು ಭಾಗದ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸದ್ಯಕ್ಕೆ ಈಗ ನಮ್ಮ ರಿಪೋರ್ಟರ್ ಮಾಹಿತಿ ಕೊಟ್ಟ ಪ್ರಕಾರ 2 ಗಂಟೆಗಳ ಕಾಲ ಇದೀಗ ಮಳೆ ಸ್ವಲ್ಪ ವಿರಾಮವನ್ನ ಕೊಟ್ಟಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು. ಇದು ಮೊನ್ನೆಯಿಂದ ಸುರಿದಂತಹ ನಿರಂತರ ಮಳೆಗೆ ಇಲ್ಲಿನ ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು. ಮನೆಯ ಒಳಗಡೆನೆ ನೀರು ತುಂಬಿದೆ. ಜನ ಮನೆಯಲ್ಲಿ ಇರೋದಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಅಲ್ಲಿನ ವಸ್ತುಗಳೆಲ್ಲವೂ ಕೂಡ ನೀರಲ್ಲಿ ತೇಲಾಡ್ತಾ ಇರೋದು, ಜನ ಹೊರಗಡೆ ಬರೋದಕ್ಕೂ ಆಗದಂತಹ ಪರಿಸ್ಥಿತಿ. ಕಂಪ್ಲೀಟ್ ಆಗಿ ರೋಡೇ ಅಲ್ಲಿ ನೀರಿನಿಂದ ಆವೃತ ಆಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿದೆ. 7 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ನೀರೆಲ್ಲ ಒಳಗೆ ಬರಲಿಕ್ಕೆ. ಮತ್ತು ತೋಡು ಇಲ್ಲಿ ಸಪುರ ಆಗಿದೆ, ಹಾಗಾಗಿ ನೀರು ಅಲ್ಲಿಂದ ಬರುವುದು. ಇದಕ್ಕೆ ತೋಡು ಸಪುರ ಆಯಿತು. ಆ ಸೈಡ್ ಎಲ್ಲ ಎಂಪೈರ್ ಸೈಡ್ ಹೈಟ್ ಆಗಿ ಇಲ್ಲಿವರೆಗೆ ಇದು ಬರ್ತಾ ಉಂಟು. ರಾತ್ರಿ ಎಲ್ಲ ಬಂದರೆ ಭಾರಿ ಕಷ್ಟ ಸರ್, ನಮಗೆ ಭಾರಿ ಕಷ್ಟ. ನಾವೆಲ್ಲ 3 ಜನ ಇರೋದು. ಒಂದು ಮಗು ಸಹ ನಡೆಯೋದಿಲ್ಲ, ಒಂದು 24-25 ವರ್ಷ, ಅವಳಿಗೆ ಮಲ್ಕೊಂಡಿದೆ. ನಾವಿಬ್ಬರೇ ಇರೋದು. ಹಾಗಾದ್ರೆ ಮಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮಂಗಳೂರಲ್ಲಿ ಏನೆಲ್ಲ ನಡೀತಾ ಇದೆ, ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ಜೀವನ ಅಸ್ತವ್ಯಸ್ತ ಆಗಿದೆ, ಭಗವತಿ ನಗರ ಹೇಗಿದೆ, ಇವೆಲ್ಲದರ ಬಗ್ಗೆ ಪ್ರತ್ಯಕ್ಷ ವರದಿಯ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಮಂಗಳೂರು ನಗರ ಸೇರಿದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ನಾವೀಗ ಮಂಗಳೂರಿನ ಕೋಡಿಯಲ್ ಬೈಲ್ನ ಭಗವತಿ ನಗರದಲ್ಲಿದೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಈ ಬಡಾವಣೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಪಕ್ಕದಲ್ಲೇ ರಾಜಕಾಲುವೆ ಹರಿದು ಹೋಗ್ತಾ ಇದೆ. ಪೂರ್ಣವಾಗಿ ಈ ಭಾಗ ಜಲಾವೃತಗೊಂಡು ಗಮನಿಸ್ತಾ ಇದ್ದೀರಿ. ಕಳೆದ ಹಲವಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಯಾವಾಗೆಲ್ಲ ಜೋರಾಗಿ ಮಳೆ ಸುರಿಯುತ್ತೋ, ಯಾವಾಗೆಲ್ಲ 2 ಗಂಟೆ ಎಡೆಬಿಡದೆ ಮಳೆ ಸುರಿಯುತ್ತೋ, ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಾತಾವರಣ ಈ ಭಗವತಿ ನಗರ ಬಡಾವಣೆಯಲ್ಲಿ ಆಗ್ತಾ ಇರುವಂತದ್ದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮನೆಗಳೆಲ್ಲವೂ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ರೀತಿಯ ವಾತಾವರಣ ಮಂಗಳೂರು ನಗರದ ಸುತ್ತಮುತ್ತಲಿನ ಭಾಗದಲ್ಲಿ ಆಗ್ತಾ ಇರುವಂತದ್ದು. ಹಾಗಾಗಿ ಯಾವುದೇ ವಾಹನಗಳು ಈ ಮಾರ್ಗದಲ್ಲಿ ಸಂಚಾರ ಮಾಡೋಕೆ ಆಗುತ್ತಿಲ್ಲ, ಯಾಕಂದ್ರೆ ಅಷ್ಟರ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರುವಂತದ್ದು. ಮಳೆ ಕ್ಷಣ ಕ್ಷಣಕ್ಕೂ ತೀವ್ರವಾಗಿ ಹೋಗ್ತಾ ಇದೆ. ಮಳೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಮುಂದಿನ 3 ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂತ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ 48 ಗಂಟೆಗಳಿಂದ ಇಡೀ ಮಂಗಳೂರು ನಗರದಲ್ಲಿ ಸೇರಿದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆಯಾಗ್ತಾ ಇದೆ. ಮುಂದಿನ 5 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಈಗಾಗಲೇ ಜನರಿಗೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ಆದ್ರೆ ಇದೇ ಮುಂದಿನ ಕೆಲ ಗಂಟೆಗಳ ಕಾಲ ಇದೇ ರೀತಿಯಾಗಿ ಜೋರಾಗಿ ಮಳೆ ಸುರಿಯುವಂತಹ ಸೂಚನೆಯನ್ನು ಕೂಡ ಇದೆ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗಾಗಲೇ NDRF ತಂಡ ಬಂದಿದೆ. SDRF ತಂಡ
ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೀಡು ಬಿಟ್ಟಿರುವಂತದ್ದು. ಮುಂದಿನ 5 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಪಶ್ಚಿಮ ಘಟ್ಟದ ತಪ್ಪಲಿನ ಜನರು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಎಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿರುವಂತದ್ದು. ಯಾಕೆಂದ್ರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಆಗ್ತಾ ಇರುವಂತದ್ದು. ಶಿರಾಡಿ ಘಾಟ್ ಆಗಿರ್ಬೋದು, ಚಾರ್ಮಾಡಿ ಘಾಟ್ನಲ್ಲಿ ಕೂಡ ಗುಡ್ಡ ಕುಸಿತದ ಪ್ರಕರಣಗಳು ಕೂಡ ಆಗ್ತಾ ಇರುವಂತದ್ದು. ಕೋಡಿಯಲ್ ಬೈಲ್ನ ಭಗವತಿ ನಗರ ಸೇರಿದಂತೆ ಹಲವು ಏರಿಯಾಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮಳೆಗಾಲ ಆರಂಭವಾಗುವ ಮುಂಚೆ ಮಹಾನಗರ ಪಾಲಿಕೆ ರಾಜಕಾಲುವೆಗಳ ಹೂಳನ್ನು ತೆಗಿಬೇಕಾಗಿತ್ತು. ಆದರೆ ಈ ಬಾರಿ ಮಳೆ ಅದಕ್ಕೆ ಯಾವುದಕ್ಕೂ ಆಸ್ಪದವನ್ನು ಕೊಟ್ಟಿಲ್ಲ. ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ರಾಜಕಾಲುವೆಗಳು ಉಕ್ಕೇರಿ ಈಗ ಮಂಗಳೂರು ನಗರದ ತಗ್ಗು ಪ್ರದೇಶಗಳಿಗೆ ನೀರು ತುಂಬಿರುವಂತದ್ದು, ಹಲವು ಮನೆಗಳು ಜಲಾವೃತಗೊಂಡಿರುವಂತದ್ದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.